ನಮಸ್ಕಾರ ಎಲ್ಲರಿಗೂ. ನೀವು ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ ನೋಡಿದ ಹಾಗೆ ನಾನು ಕಾಶಿ ಅಯೋಧ್ಯೆಗೆ ಒಂದು ಗ್ರೂಪ್ ಟೂರ್ ನ ಕರ್ಕೊಂಡ್ ಬಂದಿದ್ದೀನಿ ನಮ್ಮ ಡೆಕ್ಕನ್ ಹಾಲಿಡೇಸ್ ಕಂಪನಿಯಿಂದ. ಈ ವಿಡಿಯೋಗಳನ್ನ ಮಾಡುವಂತ ಉದ್ದೇಶ ಏನಪ್ಪಾ ಅಂತಂದ್ರ, ಡೆಕ್ಕನ್ ಹಾಲಿಡೇಸ್ ಅನ್ನು ಟ್ರಾವೆಲ್ ಕಂಪನಿಯ ಓನರ್ ಆಗಿ ನಮ್ಮ ಗೆಸ್ಟ್ ಗಳಿಗೆ ಲಕ್ಸುರಿಯಸ್ ಮತ್ತು ಪ್ರೀಮಿಯಂ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡಿಸೋದೇ ನಮ್ಮ ಮೇನ್ ಇಂಟೆನ್ಷನ್. ಇವತ್ತಿನ ದಿನ ವಾರಣಾಸಿ ಲೋಕಲ್ ಸೈಟ್ ಸೀಯಿಂಗ್ ಇದ್ದು ಅರ್ಲಿ ಮಾರ್ನಿಂಗ್ ಹೋಟೆಲ್ ನಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಲ್ರಿಗೂ ಸೈಟ್ ಸೀಯಿಂಗ್ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ನಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ವಿ. ವಾರಣಾಸಿ ಒಳಗಡೆ ಕೆಲವೊಂದು ಸೈಟ್ ಸೀಯಿಂಗ್ ಗಳನ್ನ ಈ ರಿಕ್ಷಾಗಳ ಮುಖಾಂತರ ಮಾಡಬೇಕಾಗತ್ತೆ. ನಾವೀಗ ಕಾಲ ಭೈರವ ಟೆಂಪಲ್ ಗೆ ಬಂದಿದೀವಿ. ಕಾಲ ಭೈರವ ಆದ್ಮೇಲೆ ಸ್ವರ್ವೇದ ಟೆಂಪಲ್ ಗೆ ಬಂದಿದೀವಿ. ಅದಾದ್ಮೇಲೆ ಲಂಚ್ ಗೋಸ್ಕರ ಪ್ರೀ ಆರ್ಡರ್ ಕೊಟ್ಟಿದ್ದೆ ಈ ರೆಸ್ಟೋರೆಂಟ್ ಅಲ್ಲಿ. ನೀವು ಕೂಡ ನೋಡಬಹುದು, ನಾವು ಬರೋಷ್ಟರಲ್ಲಿ ಲಂಚ್ ನ ಪ್ರಿಪೇರ್ ಮಾಡಿ ಇಟ್ಟಿದ್ದು, ನಮಗೋಸ್ಕರ ಟೇಬಲ್ ಕೂಡ ಅರೇಂಜ್ ಮಾಡಿದ್ರು. ಹೋಟೆಲ್ ನ ಫುಡ್ ಮತ್ತು ಆಂಬಿಯನ್ಸ್ ಬಹಳನೇ ಚೆನ್ನಾಗಿತ್ತು. ಲಂಚ್ ಮುಗಿಸ್ಕೊಂಡು ನಾವು ಹೋಗಿದ್ದು ಬುದ್ಧ ತನ್ನ ಶಿಷ್ಯರಿಗೆ ಬೋಧನೆ ಮಾಡಿದಂತ ಸ್ಥಳ ಸಾರನಾಥ್ಗೆ. ನಮ್ಮ ಗೈಡ್ ಈ ಪ್ಲೇಸ್ ಬಗ್ಗೆ ಬಹಳನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ. ಇದಾದ್ಮೇಲೆ ನಾವು ಹೋಗಿದ್ದು ಎಲ್ರು ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಿದ್ದಂತಹ ಗಂಗಾ ಆರತಿ ದರ್ಶನಕ್ಕೆ. ನಮ್ಮ 40 ಮೆಂಬರ್ ಗ್ರೂಪ್ ಗೋಸ್ಕರ ಒಂದು ಸೆಪರೇಟ್ ಬೋಟ್ ಅನ್ನ ಬುಕ್ ಮಾಡಿದ್ದೆ. 1 ಗಂಟೆ ಘಾಟ್ ನ ದರ್ಶನದ ಬಳಿಕ ನಾವು ಬಂದಿದ್ದು ಫೇಮಸ್ ಗಂಗಾ ಆರತಿ ಆಗುವಂತ ಸ್ಥಳ ದಶಾಶ್ವಮೇಧ ಘಾಟಿಗೆ. ಗಂಗಾ ಆರತಿ ದರ್ಶನ ಅಂತೂ ಬಹಳನೇ ಬ್ಯೂಟಿಫುಲ್ ಆಗಿತ್ತು. ಸ್ಪಿರಿಚುವಲ್ ವೈಬ್ ನಿಂದ ಕೂಡಿತ್ತು. ಗಂಗಾ ಆರತಿ ಮುಗಿಸ್ಕೊಂಡು ಬನಾರಸ್ ನಲ್ಲಿ ಬನಾರಸಿ ಪಾನ್ ತಿನ್ಲಿಲ್ಲ ಅಂದ್ರೆ ಡೇ ಕಂಪ್ಲೀಟ್ ಆಗಲ್ಲ. ನಮ್ಮ ಗ್ರೂಪ್ ನ 40 ಮೆಂಬರ್ಸ್ ಬನಾರಸಿ ಪಾನ್ ಟೇಸ್ಟ್ ಮಾಡಿಸಿ ಈ ಡೇನ ಎಂಡ್ ಮಾಡ್ತಾ ಇದೀವಿ.